బెంగళూరులోని ఓ షాపింగ్ మాల్లో దేశానికి అన్నం పెట్టే రైతుకు అవమానం జరిగింది. జీటీ వరల్డ్ మాల్లో సినిమా చూసేందుకు కుమారుడితో కలిసి వెళ్లిన రైతు ఫకీరప్పను ధోతీ ధరించి వచ్చారనే కారణంతో సెక్యూరిటీ అనుమతించలేదు. ప్యాంట్ వేసుకొని వస్తేనే అనుమతిస్తామని చెప్పారు. దీనికి సంబంధించిన వీడియో వైరల్ అవుతోంది. దేశ సంస్కృతిని అవమానించేలా ప్రవర్తించిన సదరు మాల్పై చర్యలు తీసుకోవాలని నెటిజన్లు కోరుతున్నారు. 6 ಗಂಟೆಗೆ ಬಂದಿದ್ದು 6 ಒಳಗಡೆ ಹೋಗ್ತಾ ಇದ್ದೆ. ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನನಗೆ ಅಲೋ ಇಲ್ಲ ಸರ್, ನಾವು ಅಲೋ ಮಾಡೋಕ್ಕಾಗಲ್ಲ, ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ. ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ, ಯಾವುದೇ ಕಾರಣಕ್ಕೆ ಅಲೋ ಮಾಡಲ್ಲ, ಅವ್ರನ್ನ ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ ಹೇಳಿದ್ರು. ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ ಸರ್ ಹೇಳಿ ಸರ್. ನೀವು ಏನಾಯ್ತು ಸರ್? ಬಂದ್ರಲ್ಲ ಮಾಲಿಗೆ ಬಂದ್ರೆ ಹೊರಗೆ ಬಿಡಂಗಿಲ್ಲ ಅಂತಂದು ಅಂದ್ರಿ. ಪ್ಯಾಂಟ್ ದೂರ್ಲಿಂದ ಬಂದವಿ ನಾವು ಹೆಂಗ್ ಪಂಚಿ ಹಾಕ್ಯಂಬರೋದಪ್ಪ, ಇದನ್ನ ಪಂಚಿ ಬಿಟ್ಟು ಬರೋದಕ್ಕಿಂದ ನಾವು ಹಳ್ಳಿ ಮಂದಿ ಅಂದ್ರ ಅವ್ರ ಇದೀವಿ, ನಮಗೆ ಇದಾಕತಿ ಅದಾಕತಿ. ನೀವು ಯಾವ್ದಣ್ಣ ಮಾಲ್ ಇದು? ಸಿಟಿ ಮಾಲ್ ಮಾರ್ಕೆಟ್ ರೋಡ್ ಅಂತಾನೆ ಹೇಳಿ. ಸಿಟಿ ಮಾಲ್ ಮಾರ್ಕೆಟ್ ರೋಡ್ ಅಲ್ಲ, ನಮಗೆ ನಮ್ಮ ತಂದೆ ತಾಯಿನ ಮಾಲಲ್ಲಿ ಕರ್ಕೊಂಬಂದು ಸಿನಿಮಾ ನೋಡ್ಬೇಕಂತ ಆಸೆ ಇರುತ್ತೆ, ಮಾಲ್ ತೋರಿಸ್ಬೇಕಂತ ಆಸೆ ಇರುತ್ತೆ. ಇವರು ಪಂಚಾಯತ್ ಅಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಈಗ ಪ್ಯಾಂಟ್ ಹಚ್ಕೊಂಡು ಕರ್ಕೊಂಡ್ಬರಕ್ಕಾಗುತ್ತೆ? ಸರಿ, ಅವ್ರೇನಾರು ಮಾತಾಡಿರೋದು ಪ್ರೂಫ್ ಏನಾರು ಇದೆಯಣ್ಣ? ಹೌದು, ಅವ್ರ ಸೆಕ್ಯೂರಿಟಿ ಯಾರು ಮಾತಾಡಿರೋದು? ಸೆಕ್ಯೂರಿಟಿ ಸೂಪರ್ವೈಸರ್ ಮಾತಾಡಿರೋದೈತೆ, ಅವ್ನು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ. ನಾನು ಹೇಳಲ್ಲ, ನಾನೇ ಹೇಳಿ ಅಂತ ಕಾಲಿನ ತೋರಿಸಿ ನೀವು ಮಾತಾಡಿರೋದೈತೆ. ವಿಡಿಯೋ ಐತೆ, ಅವ್ನು ಕರೆಕ್ಟಾಗಿ ಹೇಳಿಲ್ಲ, ಇಷ್ಟೆಲ್ಲ ಹೇಳೋದು ಬಿಡಲ್ಲ ಅಂತ ಹೇಳಿ. ಹಾಂ, ಅವರು ನೀಟಾಗಿ ಬಂದಿದ್ದಾರೆ, ಪಂಚೆ ಹಾಕೊಂಡಿದ್ದಾರೆ ಅಷ್ಟೇ, ಕ್ಲೀನಾಗಿಲ್ಲ ಅಂದ್ರೆ ನೀಟಾಗಿ ಬಂದಿದ್ದಾರೆ, ಪಂಚೆ ಹಾಕೊಂಡಿರೋ